ಕಮ್ಮಿ ಫಾಲೋವರ್ಸ್ ಇಟ್ಕೊಂಡು ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ ಹೇಗೆ ಪಡ್ಕೊಬಹುದು, ನೀವು ಹೇಗೆ ಬ್ರ್ಯಾಂಡ್ಸ್ನ ಅಪ್ರೋಚ್ ಮಾಡ್ಬೋದು, ಯಾವ್ಯಾವ ಏಜೆನ್ಸಿ ಇದೆ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಕಮ್ಮಿ ಫಾಲೋವರ್ಸ್ ಇಟ್ಕೊಂಡು ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ ಹೇಗೆ ಪಡ್ಕೊಬಹುದು, ಹೇಗೆ ಫ್ರೀ ಪ್ರಾಡಕ್ಟ್ಸ್ ಪಡ್ಕೊಬಹುದು ಬ್ರ್ಯಾಂಡ್ಸ್ ಗಳಿಂದ, ನೀವು ಹೇಗೆ ಬ್ರ್ಯಾಂಡ್ಸ್ ನ ಅಪ್ರೋಚ್ ಮಾಡ್ಬೋದು, ಯಾವ್ಯಾವ ಏಜೆನ್ಸಿ ಇದೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗೆ ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಸೂಪರ್ ಆಗಿರೋ ಟಿಪ್ ಕೊಡ್ತೀನಿ, ಹೇಗೆ ಎಫರ್ಟ್ಲೆಸ್ ಆಗಿ ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ಕೊಬಹುದು ಅಂತ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈ ಕೂಡಲೇ ಹೋಗಿ 1 ನಿಮಿಷ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಎವ್ರಿ ಟೈಮ್ ಐ ಅಪ್ಲೋಡ್ ಅ ನ್ಯೂ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇನ್ನು ತಡ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬ್ರ್ಯಾಂಡ್ ಕೊಲಾಬ್ರೇಷನ್ ಪಡ್ಕೊಳಕ್ಕೆ ಫಾಲೋವರ್ಸ್ ಇರ್ಲೇಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಇವತ್ತಿನ ದಿನದಲ್ಲಿ. ಕಮ್ಮಿ ಫಾಲೋವರ್ಸ್ ಇಟ್ಕೊಂಡು ಆರಾಮಾಗಿ ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡ್ಕೊಬಹುದು. ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ಸೊ ಫಸ್ಟ್ ಟೈಪ್ ಬಂದು ಬಾರ್ಟರ್ ಕೊಲಾಬ್ರೇಷನ್. ಬಾರ್ಟರ್ ಕೊಲಾಬ್ರೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಬ್ರ್ಯಾಂಡ್ಸ್ ಅವರು ನಿಮ್ಗೆ ಫ್ರೀ ಆಗಿ ಪ್ರಾಡಕ್ಟ್ಸ್ ನ ಕಳ್ಸಿಕೊಡ್ತಾರೆ. ಅದನ್ನ ನೀವು ಯೂಸ್ ಮಾಡಿ, ಅದನ್ನ ರಿವ್ಯೂ ಮಾಡಿ, ಅದನ್ನ ಒಂದು ಶಾರ್ಟ್ಸ್ ಎಲ್ಲ ರೀಲ್ಸ್ ಗೆ ನೀವು ಕೊಡ್ಬೇಕಾಗತ್ತೆ. ಕೊಲಾಬ್ರೇಷನ್ಸ್ ಅಲ್ಲಿ ಏನಾಗುತ್ತೆ, ಬ್ರ್ಯಾಂಡ್ಸ್ ಅವರೇ ನಿಮ್ಗೆ ಬ್ರೀಫ್ ಕೊಡ್ತಾರೆ, ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ನೀವು ಮೆನ್ಷನ್ ಮಾಡಬೇಕು ಅಂತ, ಇಲ್ಲಾಂದ್ರೆ ಸ್ಕ್ರಿಪ್ಟ್ ಕೂಡ ಕೊಡ್ತಾರೆ. ಹಾಗೆ ಒಂದೊಂದು ಬ್ರ್ಯಾಂಡ್ಸ್ ನಮಗೆ ಸ್ವಂತವಾಗಿ ನೀವೇ ಹೆಂಗ್ ಬೇಕು ಹಂಗೆ ರಿವ್ಯೂ ಕೊಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ರಿವ್ಯೂ ಕೊಡಿ ಅನ್ನೋ ಫ್ರೀಡಮ್ ಕೂಡ ಕೊಡ್ತಾರೆ. ಸೊ ಬಾರ್ಟರ್ ಕೊಲಾಬ್ರೇಷನ್ ಅಲ್ಲಿ ಏನಾಗುತ್ತೆ, ಅವ್ರು ನಮ್ಗೆ ಫ್ರೀ ಪ್ರಾಡಕ್ಟ್ಸ್ ನ ಕಳ್ಸಿಕೊಡ್ತಾರೆ, ನಾವು ಅವ್ರಿಗೆ ಶಾರ್ಟ್ಸ್ ಇಲ್ಲ ಅಂತಂದ್ರೆ ರೀಲ್ ಇಲ್ಲಾಂದ್ರೆ ಒಂದು ಸ್ಟೋರಿ ಕೊಡ್ತೀವಿ. ಸೊ ಅದ್ರ ಪ್ರಕಾರವಾಗಿ ಬಾರ್ಟರ್ ಕೊಲಾಬ್ರೇಷನ್ಸ್ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪೇಡ್ ಕೊಲಾಬ್ರೇಷನ್. ಪೇಡ್ ಕೊಲಾಬ್ರೇಷನ್ ಅಲ್ಲಿ ಏನಾಗುತ್ತೆ, ಬ್ರ್ಯಾಂಡ್ಸ್ ಅವರು ನಿಮ್ಗೆ ಪ್ರಾಡಕ್ಟ್ಸ್ ನ ಫ್ರೀಯಾಗಿ ಕಳ್ಸಿಕೊಡ್ತಾರೆ. ಅದ್ರ ಜೊತೆ ಪೇಮೆಂಟ್ ಕೂಡ ಮಾಡ್ತಾರೆ. 1 ಶಾರ್ಟ್ಸ್ಗೆ ಇಷ್ಟು, ಇಲ್ಲ 1 ರೀಲ್ಗೆ ಇಷ್ಟು, ಇಲ್ಲ 1 ಸ್ಟೋರಿಗೆ ಇಷ್ಟು ಅಂತ ನಿಮ್ಗೆ ಪೇಮೆಂಟ್ ಮಾಡ್ತಾರೆ. ಸೊ ಇದ್ರ ರೀತಿ ನಿಮ್ಗೆ ಫ್ರೀ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ, ಹಾಗೆ ಎಕ್ಸ್ಟ್ರಾ ಪೇಮೆಂಟ್ ಕೂಡ ಸಿಗುತ್ತೆ. ಸೊ ಈ ರೀತಿ ಪೇಡ್ ಕೊಲಾಬ್ರೇಷನ್ಸ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕೊಲಾಬ್ರೇಷನ್ ಅಂತಂದ್ರೆ ರಿಎಂಬರ್ಸ್ಮೆಂಟ್ ಕೊಲಾಬ್ರೇಷನ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ, ಅದನ್ನ ಯೂಸ್ ಮಾಡಿ, ರಿವ್ಯೂ ಮಾಡಿ, ಅದನ್ನ ಶಾರ್ಟ್ಸ್ ಇಲ್ಲ ರೀಲ್ಸ್ ರೀತಿಯಾಗಿ ಬ್ರ್ಯಾಂಡ್ಸ್ ಕೊಡ್ಬೇಕಾಗತ್ತೆ. ಅಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಾಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದ್ರ ರೀತಿ ನೀವು ಒಂದ್ಸಲಿ ಅಪ್ಲೋಡ್ ಮಾಡಾದ್ಮೇಲೆ ನೀವು ಬ್ರ್ಯಾಂಡ್ಸ್ಗೆ ಆ ಶಾರ್ಟ್ಸ್ ನ ಕಳ್ಸಿಕೊಟ್ಟಾದ್ಮೇಲೆ ಅವರು ನಿಮ್ಗೆ ಇಷ್ಟ ದಿನದಲ್ಲಿ ಪ್ರಾಡಕ್ಟ್ ಫುಲ್ ಅಮೌಂಟ್ ರಿಎಂಬರ್ಸ್ಮೆಂಟ್ ಮಾಡ್ತಾರೆ. ಅಂದ್ರೆ ಫುಲ್ ಅಮೌಂಟ್ ನಿಮ್ಗೆ ನಿಮ್ಮ ಅಕೌಂಟ್ಗೆ ಕಳಿಸ್ತಾರೆ. ಸೊ ಈ ರೀತಿ ನಿಮ್ಗೆ ಪ್ರಾಡಕ್ಟ್ ಕೂಡ ಫ್ರೀ ಆಗಿ ಸಿಕ್ಕಂಗಾಗತ್ತೆ. ಸೊ ಈ ರೀತಿ ರಿಎಂಬರ್ಸ್ಮೆಂಟ್ ಕೊಲಾಬ್ರೇಷನ್ಸ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕೊಲಾಬ್ರೇಷನ್ ಟೈಪ್ ಬಂದು ಈ ನಡುವೆ ತುಂಬಾನೇ ಫೇಮಸ್ ಆಗಿರೋಂಥದ್ದು ಯು ಜಿ ಸಿ ಅಂತಂದ್ರೆ ಯೂಸರ್ ಜನರೇಟೆಡ್ ಕಾಂಟೆಂಟ್ ಅಂತ. ಇದರಲ್ಲಿ ಬ್ರ್ಯಾಂಡ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ, ನೀವು ರೀಲ್ ಇಲ್ಲ ವಿಡಿಯೋ ಮಾಡಿ ಅವ್ರಿಗೆ ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈ ವಿಡಿಯೋಸ್ನ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ. ನಿಮ್ಗೆ ಬೇಕಂದ್ರೆ ನೀವು ಅಪ್ಲೋಡ್ ಮಾಡ್ಬೋದು, ಬಟ್ ಇದನ್ನ ಬೇಸಿಕ್ ಆಗಿ ನಾವು ಬ್ರ್ಯಾಂಡ್ಸ್ಗೆ ಮಾಡ್ಕೊಡೋವಂಥದ್ದು. ಸೊ ಇದಕ್ಕೆ ಬ್ರ್ಯಾಂಡ್ಸ್ ಫ್ರೀ ಆಗಿ ಪ್ರಾಡಕ್ಟ್ ಕೂಡ ಕಳ್ಸಿಕೊಡ್ತಾರೆ. ಹಾಗೆ ಒಂದೊಂದು ಯು.ಜಿ.ಸಿ ಕಾಂಟೆಂಟ್ ಅಲ್ಲಿ ನಿಮ್ಗೆ ಪೇಮೆಂಟ್ ಕೂಡ ಬರುತ್ತೆ. ಸೊ ಬಂಪರ್ ಲಾಟ್ರಿ ತರ. ಸೊ ಫ್ರೀ ಪ್ರಾಡಕ್ಟ್ ಕೂಡ ಬರುತ್ತೆ, ಪ್ಲಸ್ ಪೇಮೆಂಟ್ ಕೂಡ ಬರುತ್ತೆ. ಯು.ಜಿ.ಸಿ ಅಲ್ಲಿ ಏನಂತಂದ್ರೆ, ನೀವು ಅಲ್ಟ್ರಾ ಶಾರ್ಟ್ಸ್ ತಗೊಬೇಕಾಗತ್ತೆ. ಅಂದ್ರೆ ಆ ಪ್ರಾಡಕ್ಟ್ ರಿಲೇಟೆಡ್ ಶಾರ್ಟ್ಸ್, ಇದು ಆಡ್ಸ್ ಎಲ್ಲ ನೋಡ್ತಿರಲ್ಲ ಟಿವಿಯಲ್ಲಿ, ಸೊ ಆ ರೀತಿಯಾಗಿ ನೀವು ಕ್ರಿಯೇಟ್ ಮಾಡಿ ಕೊಡ್ಬೇಕಾಗತ್ತೆ ಬ್ರ್ಯಾಂಡ್ಸ್ಗೆ. ಅವ್ರು ಹೇಳ್ತಾರೆ ನಿಮ್ಗೆ ಯಾವ್ಯಾವ ರೀತಿ ಬೇಕು ಅಂತ. ಸೊ ಆ ರೀತಿ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಆಯ್ತು. ಅದನ್ನ ಬೇಕಂದ್ರೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಬೇಸಿಕ್ ಆಗಿ ನಾವು ಇದನ್ನ ಬ್ರ್ಯಾಂಡ್ಗೆ ಕೊಡೋ ಅಂಥದ್ದು. ಅವ್ರ ಪೇಜ್ ಅಲ್ಲಿ ಇಲ್ಲಾಂದ್ರೆ ಅವ್ರ ಚಾನಲ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ಕೊಂತಾರೆ. ಸೊ ಈ ರೀತಿ ಯು.ಜಿ.ಸಿ ಕಾಂಟೆಂಟ್ ವರ್ಕ್ ಆಗುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕೊಲಾಬ್ರೇಷನ್ಸ್ ನ ಹೇಳಿದ್ದು. ಈ ರೀತಿ ನೀವು ಡಿಫ್ರೆಂಟ್ ಟೈಪ್ ಆಫ್ ಕೊಲಾಬ್ರೇಷನ್ಸ್ ಥ್ರೂ ನೀವು ಬ್ರ್ಯಾಂಡ್ ಜೊತೆ ಕನೆಕ್ಟ್ ಆಗ್ಬೋದು. ಬ್ರ್ಯಾಂಡ್ ಜೊತೆ ನೀವು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡುವಾಗ ಬಾರ್ಟರ್ ಕೊಲಾಬ್ರೇಷನ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಕಮ್ಮಿ ಫಾಲೋವರ್ಸ್ ಇರುವಾಗ ಜಾಸ್ತಿ ಬ್ರ್ಯಾಂಡ್ಸ್ ಅವರು ನಿಮ್ಗೆ ಪೇಡ್ ಕೊಲಾಬ್ರೇಷನ್ಸ್ ಅಪ್ರೋಚ್ ಮಾಡಲ್ಲ. ಬಾರ್ಟರ್ ಕೊಲಾಬ್ರೇಷನ್ಸ್ಗೆ ಪ್ರಾಡಕ್ಟ್ಸ್ ನ ಕಳ್ಸಿಕೊಡ್ತಾರೆ. ಅದ್ರ ಪ್ರಕಾರವಾಗಿ ನೀವು ನಿಮ್ ಕಾಂಟೆಂಟ್ ನ ಅವ್ರಿಗೆ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಬಾರ್ಟರ್ ಕೊಲಾಬ್ರೇಷನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹಾಗೆ ಬೆಳೀತಾ ಬೆಳೀತಾ ನೀವು ಪೇಡ್ ಕೊಲಾಬ್ರೇಷನ್ಸ್ ಮಾಡ್ಬೋದು. ನಾನು ಜಾಸ್ತಿ ರಿಎಂಬರ್ಸ್ಮೆಂಟ್ ಕೊಲಾಬ್ರೇಷನ್ಸ್ ನ ರೆಕಮೆಂಡ್ ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ರಿಎಂಬರ್ಸ್ಮೆಂಟ್ ಕೊಲಾಬ್ರೇಷನ್ಸ್ ಅಲ್ಲಿ ಏನಾಗುತ್ತೆ, ಪೇಮೆಂಟ್ 30 to 60 ಡೇಸ್ ತಗೊಳುತ್ತೆ. ಸೊ ಒಂದೊಂದ್ಸಲಿ ಪೇಮೆಂಟ್ ಬರೋಕ್ಕೆ ತುಂಬಾನೇ ಡಿಲೇ ಕೂಡ ಆಗ್ಬೋದು. ಸೊ ರಿಎಂಬರ್ಸ್ಮೆಂಟ್ ಕೊಲಾಬ್ರೇಷನ್ಸ್ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಹಾಗೆ ನಾನು ಜಾಸ್ತಿ ಅದನ್ನ ರೆಕಮೆಂಡ್ ಕೂಡ ಮಾಡಕ್ ಹೋಗಲ್ಲ.
ಬೇರೆ ರೀತಿಯ ಕೊಲಾಬ್ರೇಷನ್ಸ್ ನೀವು ಖಂಡಿತವಾಗೂ ಟ್ರೈ ಮಾಡ್ಬೋದು. ಇವತ್ತಿನ ಕಾಂಟೆಂಟ್ ಕ್ರಿಯೇಷನ್ ಇಂಡಸ್ಟ್ರಿಯಲ್ಲಿ ಫಾಲೋವರ್ಸ್ ಕೌಂಟ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಬ್ರ್ಯಾಂಡ್ಸ್ ಅವರು ನಿಮ್ಮ ಫಾಲೋವರ್ಸ್ ಕೌಂಟ್ ನೋಡಲ್ಲ, ನಿಮ್ಮ ಪ್ರೊಫೈಲಲ್ಲಿ ಎಂಗೇಜ್ಮೆಂಟ್ ರೇಟ್ ಹೇಗಿದೆ ಅಂತ ನೋಡ್ತಾರೆ. ಎಂಗೇಜ್ಮೆಂಟ್ ರೇಟ್ ಏನಂದರೆ ನಿಮ್ಮ ಫಾಲೋವರ್ಸ್ ಆಗಲಿ ನಿಮ್ಮ ವ್ಯೂವರ್ಸ್ ಆಗಲಿ ನಿಮ್ಮ ವಿಡಿಯೋ ಮೇಲೆ ಎಷ್ಟು ವ್ಯೂಸ್ ಮಾಡ್ತಿದ್ದಾರೆ, ಎಷ್ಟು ಕಮೆಂಟ್ಸ್ ಮಾಡ್ತಿದ್ದಾರೆ, ಎಷ್ಟು ಅದನ್ನು ಶೇರ್ ಮಾಡ್ತಿದ್ದಾರೆ, ಅದನ್ನು ಜಾಸ್ತಿ ನೋಡ್ತಾರೆ. ಸೊ ಹಾಗಾಗಿ ನಾನು ಟಿಪ್ ಕೊಡ್ಬೇಕಂತಂದರೆ ಫಸ್ಟ್ ನಿಮ್ಮ ಪ್ರೊಫೈಲ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಏನು ಪ್ರೊಫೈಲ್ ಇರುತ್ತೆ ಎಸ್ಥೆಟಿಕ್ ಆಗಿ ಮೇಂಟೈನ್ ಮಾಡಿ, ಹಾಗೆ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳಿ. ಫಾಲೋವರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗ್ತದೆ, ಎಷ್ಟು ಜನ ನಿಮ್ಮ ವಿಡಿಯೋಸ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ, ಶೇರ್ ಮಾಡ್ತಿದ್ದಾರೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಜಾಸ್ತಿ ಜಾಸ್ತಿ ವಿಡಿಯೋಸ್ ಮಾಡ್ತಾ ಹೋಗಿ. ಸೊ ನೀವು ಎಷ್ಟು ವಿಡಿಯೋಸ್ ಮಾಡ್ತೀರಾ ಅಷ್ಟು ರೀಚ್ ಸಿಗತ್ತೆ. ಸೊ ಈ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಅಲ್ಲಿ ನೀವೇ ಬ್ರ್ಯಾಂಡ್ಸ್ನ ಅಪ್ರೋಚ್ ಮಾಡಬೇಕಾ, ಇಲ್ಲ ಅವರೇ ನಿಮ್ಮನ್ನ ಅಪ್ರೋಚ್ ಮಾಡ್ತಾರಾ? ಅವ್ರನ್ನ ಹೇಗೆ ಅಪ್ರೋಚ್ ಮಾಡೋದು ಅಂತಂದ್ರೆ, ನೀವು ಅವ್ರನ್ನ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ಬೋದು, ಇಲ್ಲ ಅಂತಂದ್ರೆ ಇಮೇಲ್ ಕೂಡ ಮಾಡ್ಬೋದು. ಇಮೇಲ್ ಎಲ್ಲ ಬ್ರ್ಯಾಂಡ್ ಇಮೇಲ್ ಕೂಡ ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅವ್ರ ಪ್ರೊಫೈಲ್ಗೆ ಹೋಗಿ ನೀವು ಅವ್ರನ್ನ DM ಮಾಡ್ಬೋದು. ನಿಮಗೆ ಏನು DM ಮಾಡಬೇಕು, ಏನಂತ ಬರೀಬೇಕು ಬ್ರ್ಯಾಂಡ್ಸ್ಗೆ ಅಂತ ಗೊತ್ತಾಗಿಲ್ಲ ಅಂತಂದ್ರೆ, ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿರ್ತೀನಿ, ನಂಗೆ DM ಮಾಡಿ, ನಾನು ನಿಮಗೆ ಪ್ರಾಂಪ್ಟ್ ಕಳ್ಸಿಕೊಡ್ತೀನಿ. ನೀವು ಏನಂತ ಕಳ್ಸಿಕೊಡ್ಬೇಕು ಬ್ರ್ಯಾಂಡ್ಸ್ಗೆ ಅಂತ, ಹೇಗೆ ಈಸಿಯಾಗಿ ಅವ್ರನ್ನ ಅಪ್ರೋಚ್ ಮಾಡಿ ಹೇಗೆ ಈಸಿಯಾಗಿ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡ್ಬೋದು, ಹೇಗೆ ಅಟ್ರಾಕ್ಟಿವ್ ಆಗಿ ನೀವು ಅವ್ರಿಗೆ ಬರೀಬೇಕು ಅನ್ನೋದು ನಾನು ನಿಮಗೆ ನನ್ನ DM ಮಾಡಿದ್ರೆ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ಆಯಿತಾ? ಸೊ ಅದ ರೀತಿ ನೀವು ಬ್ರ್ಯಾಂಡ್ಸ್ನ ಅಪ್ರೋಚ್ ಮಾಡ್ಬೋದು. ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗೋಸ್ಕರ ಏಜೆನ್ಸೀಸ್ ಕೂಡ ಇರ್ತಾರೆ. ಸೊ ಏಜೆನ್ಸಿ ಥ್ರೂ ನೀವು ಹೋಗ್ತೀರಾ ಅಂತಂದರೆ ತುಂಬ ಈಸಿ ಆಗುತ್ತೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ಕೊಳಕ್ಕೆ, ಬ್ರ್ಯಾಂಡ್ಸ್ನ ಅಪ್ರೋಚ್ ಮಾಡೋಕ್ಕೆ. ಯಾಕಂದರೆ ಆಲ್ರೆಡಿ ಅವ್ರ ಹತ್ರ ಥೌಸಂಡ್ಸ್ ಟುಗೆದರ್ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಜಸ್ಟ್ ಫಾರ್ಮ್ಸ್ನ ಫಿಲ್ ಮಾಡಬೇಕಾಗತ್ತೆ, ಅವ್ರು ಕಳಿಸೋವಂಥ ಫಾರ್ಮ್ಸ್. ಸೊ ಅದನ್ನು ಫಿಲ್ ಮಾಡಿ ನಿಮ್ಮ ಪ್ರೊಫೈಲ್ ಪ್ರಕಾರವಾಗಿ ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬರ್ತಾ ಹೋಗುತ್ತೆ, ಬ್ರ್ಯಾಂಡ್ಸ್ ಅಪ್ರೋಚ್ ಕೂಡ ಮಾಡ್ತಾರೆ. ಸೊ ನಾನು ಫಾಲೋ ಮಾಡೋ ಏಜೆನ್ಸೀಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅವ್ರನ್ನ ನೀವು ಫಾಲೋ ಮಾಡಿ. ಅವ್ರದ್ದು ವಾಟ್ಸಾಪ್ ಚಾನಲ್ಸ್ ಕೂಡ ಇರುತ್ತೆ. ಸೊ ವಾಟ್ಸಾಪಲ್ಲಿ ಈಸಿಯಾಗೆ ನಿಮಗೆ ಯಾವ್ಯಾವ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಓಪನ್ ಇದೆ ಅಂತ ಅವ್ರು ತಿಳಿಸ್ತಾರೆ. ಸೊ ಆರಾಮಾಗಿ ಆ ರೀತಿ ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡ್ಬೋದು. ತುಂಬ ಈಸಿ ಆಗುತ್ತೆ. ಥ್ರೂ ಏಜೆನ್ಸೀಸ್ ಅಪ್ರೋಚ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಸ್ಟಾರ್ಟಿಂಗ್ ನಾನು ಕೂಡ ಆ ಬ್ರ್ಯಾಂಡ್ಸ್ ಡೈರೆಕ್ಟಾಗಿ ನಾನೇ ಅಪ್ರೋಚ್ ಮಾಡ್ತಿದ್ದೆ. ಬಟ್ ಏಜೆನ್ಸೀಸ್ ಬಗ್ಗೆ ನನಗೆ ಗೊತ್ತಾದ ಮೇಲೆ, ಸೊ ಏಜೆನ್ಸಿ ಥ್ರೂ ನಂಗೆ ತುಂಬಾ ಈಸಿ ಆಗ್ತಿದೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಪಡ್ಕೊಳಕ್ಕೆ. ಸೊ ಏಜೆನ್ಸೀಸ್ ಡೀಟೇಲ್ಸ್ ಆಗಲಿ, ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಗಲಿ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನನ್ನ DM ಮಾಡ್ಬೋದು, ನಾನು ಖಂಡಿತವಾಗೂ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಈ ರೀತಿ ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ನ ಈಸಿಯಾಗೆ ಮಾಡ್ಕೊಬೋದು. ಫಸ್ಟ್ ನಿಮ್ಮ ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಳ್ಳಿ. ಐ ಹೈಲಿ ರೆಕಮೆಂಡ್, ಆಯಿತಾ? ನೀವು ನಿಮ್ಮ ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಯಾವ ಬ್ರ್ಯಾಂಡ್ಸ್ ಕೂಡ ನಿಮ್ಗೆ ಅಪ್ರೋಚ್ ಮಾಡಲ್ಲ. ಆದಷ್ಟು ಜಾಸ್ತಿ ಎಂಗೇಜಿಂಗ್ ಕಾಂಟೆಂಟ್ನ ನಿಮ್ಗೆ ಹಾಕ್ತಾ ಹೋಗಿ. ಇನ್ಸ್ಟಾಗ್ರಾಮ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಎಲ್ಲ ಸೋಷಿಯಲ್ಸಲ್ಲೂ ಕೂಡ ಆದಷ್ಟು ಆಕ್ಟಿವ್ ಆಗಿರಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ರೀತಿ ನೀವು ಈಸಿಯಾಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡಿಕೊಂಡು ಫ್ರೀಯಾಗೆ ಪ್ರಾಡಕ್ಟ್ಸ್ನ ಪಡ್ಕೊಬೋದು ಬ್ರ್ಯಾಂಡ್ಸ್ ಕಡೆಯಿಂದ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ಗೆ DM ಕೂಡ ಮಾಡಿ, ನಾನು ಖಂಡಿತವಾಗೂ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವ ರೀತಿ ವಿಡಿಯೋಸ್ ನಿಮ್ಗೆ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬೈ.